ಕಕ್ಕಿಹಳ್ಳಿ ಸರ್ಕಾರಿ ಶಾಲೆಗೆ ನೂತನ ಮುಖ್ಯ ಶಿಕ್ಷಕರ ಪದಗ್ರಹಣ. ಯಂಕಣ್ಣ ಆರ್ಕಲ್ ಅವರಿಗೆ ಅದ್ದೂರಿ ಸ್ವಾಗತ. ಕೊಕ್ಕನೂರಿನಲ್ಲಿ ಶನಿವಾರ ಮೇ 9ರಂದು ತಾಲೂಕಿನ ಕಕ್ಕಿಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುದೀರ್ಘ ಕಾಲ ಸೇವೆಯನ್ನ ಸಲ್ಲಿಸಿ ವರ್ಗಾವಣೆಗೊಂಡ ಮುಖ್ಯ ಶಿಕ್ಷಕರಾದ ಪ್ರಭುಲಿಂಗ ಗುರಿಕಾರ್ ಅವರ ಸ್ಥಾನಕ್ಕೆ ನೂತನ ಮುಖ್ಯ ಶಿಕ್ಷಕರಾಗಿ ಯಂಕಣ್ಣ ಆರ್ಕಲ್ ಅವರು ಅಧಿಕಾರ ಸ್ವೀಕರಿಸಿದರು. ಮಾರ್ಚ್ 13ರಂದು ಶಾಲಾ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅವರನ್ನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ಕಳೆದ ಹಲವು ವರ್ಷಗಳಿಂದ ಶಾಲೆಯ ಶೈಕ್ಷಣಿಕ ಅಭಿವೃದ್ಧಿಗೆ ಶ್ರಮಿಸಿದ್ದ ಪ್ರಭುಲಿಂಗ ಗುರಿಕಾರ್ ಅವರು ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ಮಾರ್ಚ್ 13ರಂದು ಶಾಲೆಯಿಂದ ಬಿಡುಗಡೆ ಹೊಂದಿತು. ಅವರ ಸ್ಥಾನಕ್ಕೆ ನೂತನವಾಗಿ ಆಗಮಿಸಿದ ಯಂಕಣ್ಣ ಆರ್ಕಲ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿ ಮುಂದಿನ ಅವಧಿಗೆ ಶುಭ ಹಾರೈಸಿದರು. ನೂತನ ಮುಖ್ಯ ಶಿಕ್ಷಕರನ್ನ ಶಾಲಾ ಸಿಬ್ಬಂದಿ, ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಹೂಗುಚ್ಛ ನೀಡಿ ಬರಮಾಡಿಕೊಂಡರು. ರಾಜ್ಯ ಗೌರವ ಸೇನಾ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಬಳುಟ್ಗಿ ಮಾತನಾಡಿ, ಕಕ್ಕಿಹಳ್ಳಿ ಗ್ರಾಮದಲ್ಲಿ ಸದಾ ಶಿಕ್ಷಣ ಪ್ರೇಮಿಗಳಿದ್ದು ಪ್ರತಿಯೊಬ್ಬ ಪಾಲಕರು ಮಕ್ಕಳನ್ನ ಶಾಲೆಗೆ ಕಳಿಸಬಹುದು. ಆದರೆ ಅವರ ಭವಿಷ್ಯ ಶಿಕ್ಷಣ ರೂಪಿಸುವ ಕಾರ್ಯ ಶಿಕ್ಷಕರಿಗೆ ಮಾತ್ರ ಸಲ್ಲುತ್ತದೆ. ಒಬ್ಬ ಶಿಕ್ಷಕನಿಂದ ಒಬ್ಬ ಡಾಕ್ಟರ್, ಇಂಜಿನಿಯರ್, ಪೊಲೀಸ್, ವಕೀಲ, ವಿವಿಧ ಸ್ಥಾನಗಳಲ್ಲಿ ಶಿಕ್ಷಣದಿಂದ ಬೆಳೆಯಬಹುದು. ಅದು ಶಿಕ್ಷಕರಿಂದ ಮಾತ್ರ ಸಾಧ್ಯ. ಆದ್ದರಿಂದ ಶಾಲೆಯನ್ನ ಬಿಟ್ಟ ಮಕ್ಕಳನ್ನ ಕರೆತರುವ ಮೂಲಕ ಶಾಲೆಯ ಪ್ರಗತಿಗೆ ಶ್ರಮ ವಹಿಸುವುದರ ಜೊತೆಗೆ ಶಾಲೆಗೆ ಬೇಕಾದ ಮೂಲ ಸೌಕರ್ಯಗಳಿಗೆ ಹಾಗೂ ಪ್ರಗತಿಗೆ ಗ್ರಾಮದ ಜನರೆಲ್ಲರೂ ಶಿಕ್ಷಕರು ಸಹಕರಿಸಿ ಶಾಲೆಯನ್ನ ಅಭಿವೃದ್ಧಿ ಮಾಡಬೇಕು ಎಂದು ನೂತನ ಮುಖ್ಯ ಶಿಕ್ಷಕರಿಗೆ ಶುಭ ಹಾರೈಸಿದರು. ಅಧಿಕಾರ ಸ್ವೀಕರಿಸಿ ಮಾತನಾಡಿದ ನೂತನ ಮುಖ್ಯ ಶಿಕ್ಷಕ ಯಂಕಣ್ಣ ಆರ್ಕಲ್ ಅವರು, ಗ್ರಾಮಸ್ಥರ ಮತ್ತು ಸಹೋದ್ಯೋಗಿಗಳ ಸಹಕಾರದೊಂದಿಗೆ ಶಾಲೆಯ ಗುಣಮಟ್ಟವನ್ನು ಹೆಚ್ಚಿಸಲು ಮತ್ತು ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಭರವಸೆಯನ್ನ ನೀಡಿದರು. ಮುಖ್ಯ ಶಿಕ್ಷಕ ಯಮನೂರಪ್ಪ ಭಜಂತ್ರಿ, ನಿವೃತ್ತ ಶಿಕ್ಷಕರಾದ ಅಶೋಕ ಮಾಡಿನೂರು ಮಾತನಾಡಿದರು. ಶಂಭುಲಿಂಗಪ್ಪ ಅರಸಿನದ ಕಾರ್ಯಕ್ರಮದ ನಿರೂಪಣೆ ಮಾಡಿದ್ರು, ಪ್ರಾಸ್ತಾವಿಕ ಮಾತನಾಡಿದರು. ಈ ಸಂದರ್ಭದಲ್ಲಿ ಶಾಲೆಯ ಶಾಲಾ ಅಭಿವೃದ್ಧಿ ಮತ್ತು ಮೇಲ್ವಿಚಾರಣಾ ಸಮಿತಿ ಅಧ್ಯಕ್ಷ ಯಮನೂರು ಬಾನಾಪುರ, ಗ್ರಾಮದ ಮುಖಂಡರಾದ ಮೇಘರಾಜ್ ಬಳಿಗೇರ, ಸುರೇಶ್ ಬಳುಟ್ಗಿ, ಯಮನೂರು ಕಟ್ಟಿಬನಿ, ಪ್ರಕಾಶ್ ಬಳಿಗೇರ, ನಿವೃತ್ತ ಶಿಕ್ಷಕರಾದ ಅಶೋಕ್ ಮಾಡಿನೂರು, ಅವಧೂತ ಅಸ್ರಿತ್, ರಾಜೇಂದ್ರ ಕೆ, ಯೋಗಪ್ಪ ಪೂಜಾರಿ, ಹನುಮಂತಪ್ಪ ವಂದಲ್, ಶೋಭಾ ವಕ್ರಡ್, ಸಂಗೀತ ಸುಡಿ, ಸಿಆರ್ಪಿ, ಪೀರ್ ಸಾಬ್ ದಫೇದಾರ್, ಶಾಲಾ ಅಭಿವೃದ್ಧಿ ಮತ್ತು ಮೇಲ್ವಿಚಾರಣಾ ಸಮಿತಿ, ಎಸ್ಡಿಎಂಸಿ ಪದಾಧಿಕಾರಿಗಳು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಚೆನ್ನಯ್ಯ ಹಿರೇಮಠ್, ಪ್ರಜಾಪವರ್ ಟಿವಿ, ಕುಕ್ನೂರು. ಕಕ್ಕಿಹಳ್ಳಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಆಗಮಿಸಿದಂಥ ಶ್ರೀ ಯಂಕಣ್ಣ ಆರ್ಕಲ್ ಸರ್ ಅವರನ್ನ ಸ್ವಾಗತ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗುರುಗಳನ್ನು ಮತ್ತು ಗುರುಮಾತೆಯರನ್ನು ಆಗಮಿಸಿ ಹಾಗೂ ಗ್ರಾಮದ ಯುವ ಮುಖಂಡರು, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರನ್ನೂ ಪತ್ರಿಕಾ ಮಾಧ್ಯಮಿಕರನ್ನು ಸ್ವಾಗತಿಸುತ್ತಾ, ಇವತ್ತು ನಮ್ಮ ಯಂಕಣ್ಣ ಸರ್ ನಮ್ಮ ಶಾಲೆಗೆ ಮುಖ್ಯೋಪಾಧ್ಯಾಯ ಆಗಮಿಸಿ ನಮಗೆ ಭಾಳ ಸಂತೋಷ ಆಗ್ತಿದೆ. ನಾವು ಹೈಸ್ಕೂಲಲ್ಲಿ ಹೋಗ್ತಾ ಇದ್ದಾಗ ಅವರು ಬೈಕ್ಗೆ ನೋಡ್ತಾ ಇದ್ದೆ, ನಾನು ಬ್ರದರ್ ನಮ್ಮ ಕ್ಲಾಸ್ಮೇಟ್ ಇರ್ಬೇಕು ಅಂತ ಕಾಣಿಸ್ತಾರೆ. ಅದರಲ್ಲಿ ಕನ್ನಡ ಮೇಟ್ರು, ನಾಡಿ ಮೇಟ್ರು ಅಂತ ಪರಿಸ್ಥಿತಿ ಕನ್ನಡ ಮೇಟ್ರು ಅವಾಗಿಂದ ನಾನು ನೋಡ್ತಿದ್ದೆ ಅವ್ರನ್ನ, ಆದರೆ ಮಾತಾಡ್ಸಿಲ್ಲ. ಇವತ್ತು ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಮುಖಪರಿಚಯ ಇದ್ರೂ ಕೂಡ ಮುಖಾಮುಖಿಯಾಗಿ ಭೇಟಿಯಾಗಿದ್ದು ಇವತ್ತು. ಹೀಗಾಗಿ ಈ ಶಾಲೆಯಲ್ಲಿ ಬಹಳ ಜನ ಸೇವೆಯನ್ನು ಸಲ್ಲಿಸಿ ಹೋಗಿದ್ದಾರೆ. ಈ ಶಾಲೆಯ ಬಗ್ಗೆ, ಈ ಊರಿನ ಬಗ್ಗೆ ಎಲ್ಲರಿಗೂ ನಿಮ್ಗೆ ಗೊತ್ತಿರುವಂಥ ವಿಷಯನೇ. ನಾವೆಲ್ಲ ಶಿಕ್ಷಣ ಪ್ರೇಮಿಗಳು, ನಮಗೇನು ಒಂದೇ ಗುರು. ಯಾಕಂದರೆ ನಾವು ಮಕ್ಕಳನ್ನು ಹೆರಬಹುದು, ಆದರೆ ಅವರ ಭವಿಷ್ಯವನ್ನು ನಾವು ರೂಪಿಸೋದಿಲ್ಲ. ಅವರ ಭವಿಷ್ಯನ ರೂಪಿಸೋದು ನಿಮ್ಮ ಕೈಲಿರುತ್ತೆ. ಹೀಗಾಗಿ ನೀವಂಥ ದೊಡ್ಡ ಜವಾಬ್ದಾರಿಯನ್ನು ನಿಮಗೆ ದೇವರು ಕೊಟ್ಟಿದ್ದಾನೆ, ಅದು ಯಾರಿಗೂ ಸಿಗೋದಿಲ್ಲ. ಬೇರೆ ಡಾಕ್ಟರ್ ಆದರೆ ಕೇವಲ ಪೇಷಂಟನ್ನು ಮಾತ್ರ ನೋಡ್ಕೋಬಹುದು, ಲಾಯರ್ ಆದರೆ ನ್ಯಾಯಾಲಯದಲ್ಲಿ ನ್ಯಾಯವನ್ನು ಕೊಡಿಸ್ಬೋದು, ಆದರೆ ರಾಜಕಾರಣ ಆದರೆ ಸಮಾಜ ಸೇವೆ ಮಾಡ್ಬೋದು. ನೀವೆಲ್ಲರೂ ರೂಪಿಸೋದು ಒಬ್ಬ ಶಿಕ್ಷಕ ಮಾತ್ರ. ಹೀಗಾಗಿ ಅಂಥ ದೊಡ್ಡ ಹುದ್ದೆಯನ್ನು ದೇವರು ನಿಮಗೆ ದಯಪಾಲಿಸಿದ್ದಾನೆ. ಅದನ್ನು ನೀವು ಸರಿಯಾದ ರೀತಿಯಲ್ಲಿ ನಿಭಾಯಿಸಿ ನಮ್ಮ ಗ್ರಾಮದಿಂದ ಮತ್ತು ತಾಂಡದಿಂದ ಎಲ್ಲ ಸರ್ ಗೊತ್ತಿದೆ ನಾವೇನೇನು ಸಹಕಾರ ಕೊಡ್ತೀವಿ, ನಾವು ಮಿಕ್ಕಿ ಕೊಡ್ತೀವಿ. ನೀವು ಹೆಂಗೆ ರೆಸ್ಪಾನ್ಸ್ ಮಾಡ್ತೀರೋ ಅದಕ್ಕಿಂತ ಜಾಸ್ತಿ ನಾವು ಮಾಡ್ತೀವಿ. ನಮಗೆ ಒಂದೇ ಆಸೆ, ನಿಮ್ಮಿಂದ ನಾವೇನು ಬಯಸೋದಿಲ್ಲ, ನಮ್ಮ ಮಕ್ಕಳನ್ನು ಆದಷ್ಟು ಶಿಕ್ಷಣದಿಂದ ವಂಚಿತರನ್ನು. ಯಾಕಂದರೆ ಇಲ್ಲಿ ಆಪ್ಷನ್ ಭಾಳ ಆಗ್ತಾ ಇದೆ. ಅಶೋಕ್ ಸರು ಮತ್ತು ಇವರು ಜಮಸಾಮಿದ್ದಾರೆ ಮನೆಯೂ ನಡ್ಡಿದ್ರು. ಈಗ ಮೊನ್ನೆ ನಮ್ಮ ಸ್ವಲ್ಪ ಮಾತ್ರ ಪಾಪ ಅವರು ಅಲ್ಲಿ ಗುಡ್ಡಕ್ಕೆ ಓಡೋಗಿದ್ದೆವು, ಬಾರ್ ಓಡ್ಬಿಡ್ತಾರೆ ಹುಡುಗರು, ಮತ್ತೆ ತಿರುಗಿದ್ದಾರೆ ಅಂತೇಳಿ ನಾವು ಸ್ವಲ್ಪ ಹೇಳಿದ್ವಿ, ಸರ್ ಸ್ವಲ್ಪ ಎದುರಿ ಬೇಡ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಅದನ್ನ ಮಾಡಿ ಮಕ್ಕಳಿಗೆ ಅವ್ರ ಶಿಕ್ಷಣದಲ್ಲಿ ಅಂಕ ಪಡೆದುಕೊಳ್ಳೋದು ಚಿಂತೆ ಇಲ್ಲ, ಸಂಸ್ಕಾರವನ್ನು ಪಡೀಲಿ, ಸಂಸ್ಕೃತಿಯನ್ನು ಪಡ್ಕೊಳ್ಳಿ ಅಂತ ಹೇಳಿ ಸಮಾಜದಲ್ಲಿ ಒಬ್ಬ ಉತ್ತಮ ನಾಗರಿಕ ಕಡೆಯಲ್ಲಿ ನಿಮ್ಮ ಇದು ಕಾರ್ಯ ನಿರ್ವಹಿಸಲಿ ಅಂತ ಹೇಳ್ತಾ ಶುಭಾರೈಸ್ತಾ ಜಾಸ್ತಿ ನಾನು ಸಮಯ ತಗೊಳ್ಳೋದಿಲ್ಲ. ತುಂಬ ಭಾವಕನಾಗಿದ್ದೀನಿ, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಮಹತ್ವ ಭಾಳ ಕಡಿಮೆ ಮಾತಾಡೋದು, ಆದಾಗ್ಯೂ ಸಹ ನಾನು ಮಾತಾಡುವಂಥದ್ದು ಸಂದರ್ಭ ಇದೆ. ಏನೇಲಿ ತಮ್ಮೆಲ್ಲರ ಒಂದು ಮಾರ್ಗದರ್ಶನದೊಳಗೆ, ತಮ್ಮ ಅತ್ಯುತ್ತಮ ಸಲಹೆಯೊಂದಿಗೆ ನಾನು ಈ ಶಾಲೆಯಲ್ಲಿ ತಮ್ಮೆಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು, ತಮ್ಮೆಲ್ಲರೂ ಸಣ್ಣವರು ದೊಡ್ಡವರನ್ನದೇ
ಎಲ್ಲರ ವಿಚಾರಧಾರೆಗಳಿಗೆ ನಾನು ಮನಸೋತು ನಿಮ್ಮ ತೃಪ್ತಿಯಾಗುವಷ್ಟು ನಾನು ಕೆಲಸ ಮಾಡೋದಕ್ಕೆ ನಾನು ಸಿದ್ಧನಿದ್ದೀನಿ. ತಮ್ಮೆಲ್ಲರ ಸಹಕಾರ ಮತ್ತು ನನಗೆ ಬಹಳ ಮುಖ್ಯ. ಹಾಗಾಗಿ ತಾವೆಲ್ಲರೂ ಸಹಕಾರ ಕೊಡ್ತೇವೆ ವಿಶ್ವಾಸ ನನಗೆ ತುಂಬ ಇದೆ. ಆ ನಿಟ್ಟಿನೊಳಗೆ ನಾನು ಇಲ್ಲಿ ಕೆಲಸವನ್ನು ಮಾಡೋ ಪ್ರಯತ್ನ ಮಾಡ್ತೀನಿ. ಇಲ್ಲಿಯ ಶಾಲೆಯ ನ್ಯೂನತೆಗಳನ್ನು ನಾವೆಲ್ಲರೂ ಕೂಡಿ ಎದುರಿಸುವಂಥ ಪ್ರಯತ್ನ ಇದು ಒಬ್ಬರಿಂದ ಆಗುವಂಥ ಕೆಲಸ ಅಲ್ಲ. ತಮ್ಮೆಲ್ಲರ ಆಶೋತ್ತರ ಪ್ರತಿಯೊಂದು ಶಾಲೆಯಲ್ಲಿ ಗುಣಾತ್ಮಕ ಶಿಕ್ಷಣ ಆಗಬೇಕು. ದಾಖಲಾದಂಥ ಮಕ್ಕಳು ಶಾಲೆಗೆ ಆಗಬೇಕು. ಇದು ನಮ್ಮ ಆದ್ಯತೆ. ಅದೇ ಕದರಳ್ಳಿ ಗ್ರಾಮದಲ್ಲಿ ಒಂದು ಹೊಸ ಪ್ರಯೋಗವನ್ನು ಮಾಡಿದ್ವಿ ನಾವು ನಮ್ಮ ಮಿತ್ರರು ಮನೆಗೆ ಹೋಗೋದು ದಾಸ ಆಗಿಬಿಟ್ಟಿದ್ದು ನಾವೆಲ್ಲ. ಮುಂಜಾನೆ 9ಕ್ಕೆ ಹೋಗ್ಬೇಕು, ಗಾಡಿ ಇಡಬೇಕು, ಮನೆ ಮೇಲೆ ಇಡಬೇಕು. ಅವಾಗ ನಾವು ಹೋದಂಥ ಸಂದರ್ಭದಲ್ಲಿ 60-65 ಇತ್ತು ದಾಖಲಾತಿ. ಇವತ್ತು ನಾವು 100ಕ್ಕೆ ಸಮೀಪ ಬಂದ್ವಿ. 121 ಮಕ್ಕಳಲ್ಲಿ 5 ಮಕ್ಕಳು ಹೊತ್ತು 100ಕ್ಕೂ ಮಕ್ಕಳು ಬರುವಂಥ ಒಂದು ಮಹತ್ವಪೂರ್ಣ ಒಂದು ಸಾಧನೆ ಅದರಿಂದಲ್ಲ, ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಒಂದು ವೃತ್ತಿ ಬಾಂಧವರ ಸಹಕಾರದಿಂದ ಮತ್ತು ಒಂದು ಕೋಆಪರೇಟಿವ್ ಅಂತೀವಲ್ಲ, ಅದು ಒಂದು ಸಹಕಾರ ಮಾಡಬೇಕು, ವಿಶ್ವಾಸ ಮಾಡಬೇಕು. ಎಲ್ಲರೂ ಜವಾಬ್ದಾರಿ ಹಂಚಿಕೆ ಇರ್ತದೆ. ಎಲ್ಲರಿಗೂ ವಿಶ್ವಾಸವನ್ನು ವ್ಯಕ್ತಪಡಿಸಿದಾಗ ಮಾತ್ರ, ಎಲ್ಲರಿಗೂ ವಿಶ್ವಾಸವನ್ನು ನಾವು ತೊಡಿಸ್ಕೊಂಡಾಗ ಮಾತ್ರ ಈ ಕೆಲಸ ಮಾಡೋಕ್ಕೆ ಸಾಧ್ಯ. ಒಂದು ಕೈಯಿಂದ ಚಪ್ಪಳಕ್ಕೆ ಸಾಧ್ಯ ಇಲ್ಲ. ಒಂದು ನಮ್ಮ ಕೈ, ಒಂದು ಊರದ ಕೈ, ಒಂದು ಗ್ರಾಮದ ಕೈ, ಒಂದು ಸಮುದಾಯದ ಕೈ, ಎಲ್ಲ ಕೈಗಳ ಜೋಡಣೆಯಿಂದ ಮಾತ್ರ ನಾವು ಒಂದು ಮಹತ್ತರವಾದಂಥ ಕಾರ್ಯಗಳನ್ನು ನಾವು ನಿರ್ವಹಿಸೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನನಗೆ ನೀವು ಹೊಸದಲ್ಲ, ಭಾಳ ಚಿರಪರಿಚಿತ. ಇಲ್ಲಿ ನಮ್ಮ ಶಂಕರ ಗುರುಗಳನ್ನು ತಾವು ಹೇಗೆ ಬೆಳೆಸ್ಕೊಂತೀರಿ, ಅದ್ರ ಜೊತೆಗೆ ಅವರ ಯೋಗಕ್ಷೇಮವನ್ನು ವಿಚಾರಿಸಿ ಅವರು ನಿಮ್ಮ ಹೆಗಲಿಗೆ ಹೆಗಲು ಕೊಡ್ತಾರೆ. ಈ ಶಾಲೆಯನ್ನು ಅತ್ಯುತ್ತಮವಾಗಿ ಆದರ್ಶ ಶಾಲೆಯನ್ನಾಗಿ ಮಾಡ್ತಾರೆ ಅನ್ನೋದು ಒಂದು 100% ಭರವಸೆಯನ್ನು ಕೊಡ್ತಾ, ಆ ಒಂದು ಕಾಳಜಿ ಅವರಲ್ಲಿ ಈಗಾಗಲೇ ನೋಡ್ತೀರಿ, ಮುಂದಿನ ದಿನಮಾನಗಳಲ್ಲಿ ನೋಡ್ತೀರಿ. ಆ ಒಂದು ಇಂಥ ಶಿಕ್ಷಕರು ನಿಮ್ಮ ಗ್ರಾಮಕ್ಕೆ ಮತ್ತು ನಿಮ್ಮಂತಹ ಗ್ರಾಮಸ್ಥರ ಒಂದು ಸದಾಶಯಕ್ಕೆ ಆ ಶಾಲೆ ಸಿಕ್ಕಿದ್ದು ಅವರಿಗೂ ಸಹಿತ ಒಂದು ಸೌಭಾಗ್ಯದ ಶಾಲೆಯಾಗಿದೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ವೆಂಕಟ ಸರ್ಗೂ ಮತ್ತು ಈ ಶಾಲೆಯ ಅಭಿವೃದ್ಧಿ ಉತ್ತಮೋತ್ತಮ ರೀತಿಯಲ್ಲಿ ಬೆಳೀಲಿ. ಸರ್ಗೆ ಈ ಶಾಲೆಯಲ್ಲಿ ಶುಭವಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಶುಭ ಕೋರಿ ನನ್ನ ಮಾತಿಗೆ ನಾನು ಸೇವೆಗೆ ಸೇರಿದಾಗ ಇಷ್ಟು ಖುಷಿಯಾಗಿಲ್ಲ, ಈ ಸಾಲಿಗೆ ಬಂದಾಗೂ ನನಗೆ ಅಷ್ಟು ಖುಷಿಯಾಗಿಲ್ಲ. ಅದಕ್ಕಿಂತ ಹೆಚ್ಚಿನ ಖುಷಿ ಇವತ್ತು ನನಗೆ ಆಗ್ತಾ ಇದೆ ಅಂತಕ್ಕಂಥ ಪ್ರಥಮದಲ್ಲಿ ಹೇಳ್ತಾ, ಒಂದೇ ಕೈಲಿ ಚಪ್ಪಾಳೆ ಆಗಲ್ಲ, 2 ಕೈಲೇ ಚಪ್ಪಾಳೆ ಆಗುತ್ತೆ ಅಂತ ಹೇಳ್ತಾರೆ. 2 ಕೈ ನಮ್ಮ ಸ್ವಾಧೀನದಾಗ ಅದ. ಈ ಗ್ರಾಮ ನಮ್ಮ ಬಲಗೈ ಆದ, ನಮ್ಮ ಸೋದರ ಎಡಗೈ ಆಗಿರ್ತಾರೆ. ಮತ್ತು ನಾವು ನಮ್ಮ ಸೋದರನಿಗೆ ಒಂದು ವಿಶ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಪ್ರಥಮವಾಗಿ ಹೆಡ್ ಮಾಸ್ಟರ್ ಅದ, ನಾನು ಕದರಳ್ಳಿ ಒಂದು ಮಾತು ಕೊಡ್ತೀನಿ, ಇವ್ರ ಕಡೆಯಿಂದ ಸ್ವಲ್ಪ ಶಾಲೆ ಬದಲಾವಣೆ ಆಗುತ್ತೆ, ಆಗಲಿಲ್ಲ ಅಂತ ಅದಕ್ಕೆ ಜವಾಬ್ದಾರಿ ನಾನು ಅಂತ ಹೇಳ್ತಿದ್ದೆ. ನನ್ನ ನಿರೀಕ್ಷೆಗಂತೂ ಹೆಚ್ಚಿನ ಅಭಿವೃದ್ಧಿಯನ್ನು ನಮ್ಮ ವೆಂಕಟ ಸರ್ ಮಾಡಿದ್ದಾರೆ. ಅವ್ರ ಕಾಳು ಗುಣನೇ ಏನೋ ಗೊತ್ತಿಲ್ಲ, ಯಾಕ್ರಿ ಅವ್ರ ಬಗ್ಗೆ ಹೇಳ್ತಾರೆ. ಅದ್ಭುತ ಬದಲಾವಣೆಯ ಹರಿಕಾರರಾಗಿದ್ದಾರೆ. ಈಗ ನಮ್ಮ ಸುರೇಶ್ ಅವರು ಹೇಳಿರಲ್ಲ, ಆ ಆಶೆನೂ ನಮ್ಮದೇ. ಸ್ವಲ್ಪ ನಮ್ಮ ಗ್ರಾಮದಲ್ಲಿ ಭಾಷಾ ಪ್ರಾಬ್ಲಮ್ ಐತಿ, ಕಲಿಕೆಯಲ್ಲಿ ಸ್ವಲ್ಪ ಹಿಂದಾಗಿರ್ಬೋದು. ಆ ವಿಷಯದ ನಾವು ಮೊದಲಾಗಿದ್ದಾನೆ ಅದನ್ನ ನಾವು ಹೇಳ್ಕೊಂತನೂ ಬರ್ತೀವಿ, ಒಪ್ಕೊಂತನೂ ಬರ್ತೀವಿ. ನಾವು ಪ್ರಯತ್ನ ಮಾಡಿದ್ವಿ, ಹಿಂದ ಮನೆ ಅಡ್ಡಾಡಿ ಕರ್ಕೊಂಡ್ಬರ್ತೀವಿ. PSI ಬಂದು ನಕಲಿ ಮಾಡ್ತಿದ್ರು, ನಾವು ಹೋದ್ರಾಗಿ ನಾವು ಬೈಕ್ ತಗೊಂಡು ಹಾಕ್ಯಂತ ಬರ್ತೀವಿ. ಯಾಕ್ರಿ ಯಾರೇನೋ ಅಬ್ಜೆಕ್ಷನ್ ಮಾಡಿಲ್ಲ. 13 ವರ್ಷ ಸಂತೃಪ್ತಿದಾಯಕ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಆ ಗ್ರಾಮದಲ್ಲಿ ಈ ಸಲ ಆಶ್ವಾಸನೆ ಕೊಡೋದು, ವೆಂಕಟ ಸರ್ ಕೆಲಸ ಮಾಡ್ತಾರಂತ ಆಶ್ವಾಸನೆ ಕೊಡೋದು, ಅವ್ರು ಮಾಡೇ ಮಾಡ್ತಾರೆ, ನೀವು ನೋಡೇ ನೋಡ್ತೀರ ಅಂತಕ್ಕಂಥ ಆಶಾಭಾವನೆ ವ್ಯಕ್ತಪಡಿಸುತ್ತಾ ನೋಡ್ತಾ ಇದ್ದೀನಿ. ಮೂರು ವರ್ಷಗಳ ಕಾಲ ಆಯ್ತು. ನಾನು ಇಲ್ಲಿರುವಂಥ ಗ್ರಾಮಸ್ಥರು ಹೇಗಿದ್ದಾರಪ್ಪ ಅಂದ್ರೆ, ಸರ್ ಇವತ್ತೇನು ಕೆಲಸ ಬೇಕು ನಮಗೆ, ಇಂಥ ಬೇಕಂದ್ರೆ ಎಲ್ಲದಕ್ಕೂ ರೆಡಿ ಸರ್. ಭಾಳಷ್ಟು ತನು ಮನ ಧನ ಸಹಾಯವನ್ನು ಮಾಡಿ ನಮಗೆಲ್ಲರಿಗೂ ಈ ಶಿಕ್ಷಕರ ಮೇಲೆ ಭಾಳಷ್ಟು ಕಾಳಜಿ ಉಳ್ಳವರಂತ ಈ ಗ್ರಾಮಸ್ಥರಾಗಿದ್ದಾರೆ. ಇಂಥ ಗ್ರಾಮಕ್ಕೆ ತಮ್ಮ ಕೊಡುಗೆ ಭಾಳಷ್ಟು ಆಗಲಿ. ಮುಂದೆ ನಮ್ಮ ಶಾಲೆಯ ಉತ್ತಮವಾದಂಥ ಸೇವೆಯನ್ನು ಸೇವೆಯನ್ನು ಕಂಡು ಇಲ್ಲಿ ಶಾಲೆಯಲ್ಲಿ ಭಾಳಷ್ಟು ಮಕ್ಕಳು ವಿದ್ಯಾಭ್ಯಾಸವನ್ನು ಹೊಂದಲಿ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಈ ಗ್ರಾಮದ ಹಿರಿಯರು ಯುವ ನೇತಾರರು ಆಗಿರುವಂತಹ ಶ್ರೀಯುತ ಸುರೇಶ್ ಬೆಳಟಿ ಅವರು ಒಂದೆರಡು ಮಾತುಗಳನ್ನು ಆಡ್ಬೇಕಂತ ಕೇಳ್ಕೊಳ್ತೇವೆ. ಕರ್ತವ್ಯನು ಕೂಡ ಅಷ್ಟೇ ಸಮತೂಕದಲ್ಲಿ ನಡೆಸ್ಕೊಂಡು ಹೋಗ್ತಾರ. ಶಾಲೆ ಕೂಡ ಯಾವ್ದು ಏರುಪೇರನ್ನ ನಾನು ಕಂಡಿಲ್ಲ. ಹಿಂಗಾಗ್ಬಿಡ್ತ್ರಿ, ಹಿಂಗಾಗೈತಂತ ಒಂದು ದಿನ ಅವ್ರು ಹೇಳಿದನ ನಾವು ಕಂಡಿಲ್ಲ. ನಾವು ಏನೇ ಕೇಳ್ತಿದ್ವಿ, ಇವನ್ ಸರ್ ನಮ್ಮ ಶಾಲೆಯಲ್ಲಿ ಇವತ್ತಿನ ದಿನ ಹೇಳಬೇಕು. ನಾವು ನಮ್ಮ ಶಾಲೆಯಲ್ಲಿ ಧ್ವಜದ ಕಟ್ಟಿ ತಯಾರಾಗಬೇಕಾರ ಸಸಿ ಮಾಡೋದ್ರಿಂದ ಹಿಡಿದು ಒಳ್ಳೆ ಬಿಸಿಲಾಗ ಪೇಂಟು ಆ ಗಿಡಗಳನ್ನ ಅದನ್ನೆಲ್ಲ ಮಾಡಿ ಹಿಂದಿನ ದಿನ ಜನವರಿ 26 ಇನ್ನೇನಾಯ್ತಂದ್ರೆ ಹಿಂದಿನ ದಿನ ದೇವ್ರು ಅಚಾನಕ್ ಅದು ಟೈಮ್ ಸುಮಾರು ಇರ್ತೇನೋ ಸರ್ಗೆ ಅದಾದಾಗ ನಿಜವಾಗ್ಲೂ ನಾವು ಬಹಳ ಬೇಜಾರು ಮಾಡ್ಕೊಂಬಿಟ್ಟಿವಿ, ಹೆಂಗಪ್ಪ ಅಂತಂದೇಳಿ. ಸರ್ ನಾವು ಸರ್ ಶಾಲೆ ಬಗ್ಗೆ ಗಮನ ಕೊಡ್ಬೇಡ್ರಿ, ನೀವು ಭಾಳ ಫ್ಯಾಕ್ಚರ್ ಆಗಿದೆ ಸರ್, ಅದು
ಟೈಮ್ ಐತಿ ಸರ ಅದನ್ನ ಯಾವ್ದು ತಲೆ ಕೆಡ್ಸ್ಕೊಬಿಡ್ರಿ ಅಂದ್ರ ನಿಜವಾಗ್ಲೂ ಮನುಷ್ಯನಲ್ಲಿ ಆತ್ಮವಿಶ್ವಾಸ ಚೈತನ್ಯ ಇತ್ತಂದ್ರ ಎಂತ ಫ್ರಾಕ್ಚರ್ ಆಗ್ಲಿ ಎಂತ ರೋಗಗಳಾಗ್ಲಿ ಎಂತ ಸಮಸ್ಯೆಗಳಾಗ್ಲಿ ಎದ್ ನಿಲ್ತಾನ ಅನ್ನೋದಕ್ಕೆ ಸಾಕ್ಷಿ ನಮ್ಮ ವೆಂಕಪ್ಪ ಅರ್ಕಲ್ ಸರ್. ನಿಜವಾಗ್ಲೂ ಸರ್ ನಾವು ಬಹಳ ಅಂದ್ರೆ ನಮ್ದು ಎಂತರ ಏನಪ್ಪ ಅಂದ್ರೆ ಆಶ್ಚರ್ಯ, ರೆಡಿ ಆಗಿ ಅವ್ರು ಮತ್ತೆ ತಮ್ಮಲ್ಲಿ ಇನ್ನಿಟ್ಕೊಂಡು ಕೆಲ್ಸಕ್ಕೆ ಜಾಯ್ನ್ ಆಗ್ಬಿಟ್ರು. ನಾವು ಆಶ್ಚರ್ಯ ಸರ್ ಜುಲೈ ಜಾಯ್ನ್ ಆಗ್ಬೇಕಾದವ್ರು ಏನ್ ಸರ್ ಹಿಂಗ್ ಜಾಯ್ನ್ ಆಗ್ಬಿಟ್ರಲ್ಲ ಅಂತಂದೇಳಿ ನೋಡಿ. ಅಂತವ್ರಿಂದ ನಾವೆಲ್ಲ ಅಲರ್ಟ್, ಅದು ಮಾತ್ರ ಸತ್ಯ. ನಾವು ಸಾಕಷ್ಟು ಬದಲಾವಣೆಗಳು ಮುಂದೊಂದು ದಿನ ನಾವು ಎಲ್ಲೇ ಹೋದ್ರು ತಂತ್ರಜ್ಞಾನದಲ್ಲಿ ಮಾತ್ರ ನಮ್ಮ ಸರ್ ಅಷ್ಟು ಮೀರಿದವ್ರು ಯಾರಿಲ್ಲ. ನಮ್ ಏನಾರ ಪರ್ಸನಲ್ ಆಗಿರ್ಬೋದು ಅವನ್ನೆಲ್ಲ ಅವ್ರು ಮಾಡ್ಕೊಡ್ತಾರ. ಈ ಫ್ಯಾಮಿಲಿಯಲ್ಲಿ ಕೂಡ ಹೇಳಿದ್ನಲ್ಲ, ನಾನು ವೈಯಕ್ತಿಕವಾಗಿ ನಾನು ಸರ್ ಇದರಲ್ಲಿ ನಾನು 2 ಮಕ್ಕಳನ್ನ ಜಾಪ ಮಾಡ್ಕೊಂತ ನಾನು ನೌಕರಿ ಮಾಡಿದ್ವಿ. ಇವತ್ತಿನ ದಿನ ನಾನು ನೆನೆಸ್ಬೇಕು, ನನ್ನ ಸಣ್ಣ ಮಗಳಾಗಿರ್ಬೋದು ಇನ್ನೊಬ್ಬ ಮಗಳಾಗಿರ್ಬೋದು ನಮ್ಮ ಎಲ್ಲಾ ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥ ಫೆಸಿಲಿಟಿ ನನ್ನ ಮಗಳನ್ನು ಪಡ್ಕೊಂಡೆ, ನಾನು ಮನೆಗೆ ಪಡ್ಕೊಂಡಿದ್ದ ಜೊತೆಗೆ ನಾನು ಹೆಚ್ಚಾನೆಚ್ಚು ನಾನು ಶಾಲೆಯಲ್ಲೇ ನನ್ನ ಮಕ್ಕಳು ಬೆಳೆದಿರೋದ್ರಿಂದ ಎಲ್ಲಾ ರೀತಿಯಲ್ಲಿ ಅದೇನಪ್ಪ ಅಂದ್ರೆ ಕುಟುಂಬದಲ್ಲಿ ಏನಾದ್ರು